₹100 ಹೆಚ್ಚು ಕೊಡಲು ನಿರ್ಧಾರವನ್ನು ತೆಗೆದುಕೊಂಡಿದೆ ರೈತರಿಗೆ. 1 ಟನ್ ಕಬ್ಬಿಗೆ ₹3,350 ನೀಡುವುದಾಗಿ ಘೋಷಣೆ ಮಾಡಿದೆ. ಬೆಡಕಿಹಾಳ ಗ್ರಾಮದಲ್ಲಿ ಬರುವಂತಹ ಸಕ್ಕರೆ ಕಾರ್ಖಾನೆ ಇದು. ಸ್ವರೂಪ್ ಮಹದೇವ್ ರಾವ್ ಮಾಲೀಕತ್ವ. 1 ಟನ್ ಕಬ್ಬಿಗೆ ₹3,300 ರಾಜ್ಯ ಸರ್ಕಾರ ಹೇಳಿತ್ತು. ಮಾಲೀಕರು ₹50 ಹೆಚ್ಚಿಗೆ ಕೊಡಬೇಕಂತ ಹೇಳಿತ್ತು. ರಾಜ್ಯ ಸರ್ಕಾರ ಅಂದರೆ ಸರ್ಕಾರ ನಿಗದಿಪಡಿಸಿರುವ ದರಕ್ಕಿಂತ ₹50 ಜಾಸ್ತಿ ಕೊಡ್ತಾ ಇದೆ. ಸಕ್ಕರೆ ಕಾರ್ಖಾನೆ ಆಡಳಿತ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದೆ. ಇದು ಸಿಹಿ ಸುದ್ದಿ. ಈ ರೀತಿಯಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರೇ ಮುಂದೆ ಬರಬೇಕು ಅಂತ ಹೇಳೋದು. ಒಂದು ಕಡೆ ನಿನ್ನೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಭೆ ಏನಿತ್ತಲ್ವಾ, ಆ ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯಲ್ಲಿ ಕಂಟಿನ್ಯೂಸ್ ಆಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಸಾರ್ ನಾವು ಲಾಸ್ ಅಲ್ಲಿದ್ದೀವಿ, ಈ ಖರ್ಚು ವೆಚ್ಚ ಜಾಸ್ತಿ ಆಗ್ತಾ ಇದೆ, ನಮ್ಗೆ ₹50 ಕೊಡೋದಕ್ಕೂ ಕೂಡ ಆಗೋದಿಲ್ಲ ಅನ್ನೋ ಥರ ಅವರು ವಾದವನ್ನು ಮಾಡ್ತಾ ಇದ್ರು. ಕೊನೆಗೂ ಕೂಡ ₹50 ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಒಂದಷ್ಟು ಮಂದಿ ಒಪ್ಕೊಂಡಿದ್ದಾರೆ, ಒಂದಷ್ಟು ಮಂದಿ ಒಪ್ಕೊಂಡಿಲ್ಲ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಇದರ ನಡುವೆ ₹100 ಹೆಚ್ಚು ಕೊಡೋದಕ್ಕೆ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದರ ಅರ್ಥ 1 ಟನ್ ಕಬ್ಬಿಗೆ ₹3,350 ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದೆ. ಈ ರೀತಿಯಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರೇ ಮುಂದೆ ಬಂದರೆ ಚೆನ್ನಾಗಿರುತ್ತೆ.